ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ತಿಪಟೂರು ತಾಲೂಕಿನ ಅಯ್ಯನಬಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ರೋಟರಿ ತಿಪಟೂರು ವತಿಯಿಂದ ಜಯ ಕರ್ನಾಟಕ ಜನಪರ ವೇದಿಕೆಯ ಗ್ರಾಮ ಘಟಕದ ಉದ್ಘಾಟನೆಯ ಅಂಗವಾಗಿ ಶ್ರೀಮತಿ ಬಿಆರ್ ಆರತಿ ಅವರ ಸ್ಮರಣಾರ್ಥವಾಗಿ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಕುಮಾರ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಜಿಎಸ್ ಶ್ರೀಧರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಘಟನೆ ಅಧ್ಯಕ್ಷ ಬಿಟಿ ಕುಮಾರ್, ರೋಟರಿ ಅಧ್ಯಕ್ಷ ಗವಿಯಣ್ಣ, ಕಾರ್ಯದರ್ಶಿ ಅಶೋಕ್ ಕುಮಾರ್, ಹಾಲ್ಕುರಿಕೆ ಅನಿತಾ ಎಚ್ಎಸ್, ಚಂದ್ರಶೇಖರ್, ಮತ್ತಿಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ತಿಮ್ಮಣ್ಣ ಮತ್ತು ತೇಜಾವತಿ ಶ್ರೀನಿವಾಸ್, ಎಸ್ಟಿಎಂಸಿ ಉಪಾಧ್ಯಕ್ಷೆ ಲತಾ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಶಂಕರಮೂರ್ತಿ, ಶಾಲಾ ಮುಖ್ಯ ಶಿಕ್ಷಕಿ ಸುಮಾ ಇನ್ನು ಮುಂತಾದವರು ಗ್ರಾಮಸ್ಥರು ಹಾಜರಿದ್ದರು. ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ದೊರೀತಾ ಇದೆ ಅನ್ನೋ ಉದ್ದೇಶಕ್ಕೆ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ನಾವು ಎಲ್ಲ ರೀತಿಯ ಸಹಾಯವನ್ನು ಚಾಚಬೇಕಾಗ್ತದೆ. ನಾನು ಇದರ ಅರಿವು ಯಾವಾಗಾಯ್ತು ಅಂದರೆ, ನಾನು ಹೊನ್ನವಳ್ಳಿ ಹೋಬಳಿಯಲ್ಲಿ ಒಂದೇ ಹೋಬಳಿಯಲ್ಲಿ ಸುಮಾರು 68 ಜನ ಸಿಂಗಲ್ ಪೇರೆಂಟ್ ಮಕ್ಕಳಿದ್ದಾರೆ. 68 ಜನ ಮಕ್ಕಳಿಗೆ ಇಲ್ಲ ತಂದೆ ಇಲ್ಲ, ಇಲ್ಲ ತಾಯಿ ಇಲ್ಲ. ಆ ಥರ ಮಕ್ಕಳು ಒಂದು ಯಾವುದಾರ ಒಂದು ಸಪೋರ್ಟಿಗೆ ನಾವು ಅರ್ಹರಾಗ್ತಾರೆ. ನಾವೆಲ್ಲರೂ ಅಂಥ ಮಕ್ಕಳಿಗೆ, ಅಥವಾ ಅದೊಂದೇ ಅಲ್ಲ, ಇನ್ನೂ ಎಷ್ಟೊಂದು ತಂದೆ ತಾಯಂದರಿಗೆ ಮಕ್ಕಳಿಗೆ ಈಗ ಉಚಿತವಾಗಿ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಸಮವಸ್ತ್ರ